ಎರಡನೇ ಐಟಮ್ ಅಷ್ಟೇ ತಿಂತಾನೆ ಇರ್ಬೇಕನ್ಸುತ್ತೆ ನೀವು. ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ನೀವೇನಾದ್ರು ಹೊಸದಾಗಿ ನೋಡ್ತಾ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾನು ಇವತ್ತು ಬಂದ್ಬಿಟ್ಟು ನೆಲಮಂಗಲ ಹೈವೇಗೆ ಡಾಬಾಗಳ ಒಂದು ಊರು ಅಂತಾನೆ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ಅಷ್ಟು ಡಾಬಾಗಳಿವೆ ಈ ಊರಲ್ಲಿ. ಅದರಲ್ಲಿ ಒಂದು ಡಾಬಾಗೆ ನಾನು ಬಂದಿದ್ದೀನಿ. ಈ ಏರಿಯಾಗೆ ಫೇಮಸ್ ಆಗಿದೆ ಡಾಬಾ, ರೆಡ್ಡಿ ಡಾಬಾ ಅಂತ. ಈ ಡಾಬಾ ಏನ್ ಒಂದು ಫೇಮಸ್ ಅಂದ್ರೆ ಒಂದು ದೇಸಿ ಫುಡ್ಗೆ, ನಾಟಿ ಫುಡ್ ಒಂದು ಫೇಮಸ್. ಹಾಗೇನು ಇಲ್ಲಿ ವೈಬ್ಸ್ ಚೆನ್ನಾಗಿದೆ. ಈಗ ಎಷ್ಟೇ ದೊಡ್ಡ ದೊಡ್ಡ ಹೋಟ್ಲಲ್ಲಿ, ರೆಸ್ಟೋರೆಂಟ್ ಅಲ್ಲಿ ತಿಂದು ಒಂದು ಡಾಬಾದಲ್ಲಿ ತಿನ್ನಲು ಮಜಾನೇ ಬೇರೆ, ಒಂದು ರೆಸ್ಟೋರೆಂಟ್ ಅಲ್ಲಿ ತಿನ್ನೋ ಮಜಾನೇ ಬೇರೆ, ಅದು ಡಾಬಾದಲ್ಲಿ ತಿನ್ನೋ ಮಜಾನೇ ಬೇರೆ. ಊಟನೂ ಡಿಫ್ರೆಂಟ್ ಲೆವೆಲ್ ಇರುತ್ತೆ, ಅಲ್ಲಿ ವೈಬ್ಸ್ ಬೇರೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ, ಡಾಬಾ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಪಾರ್ಕಿಂಗ್ ಎಲ್ಲ ಮಸ್ತ್ ಆಗೈತೆ. ಪಾರ್ಕಿಂಗ್ ಎಲ್ಲ ಏನ್ ಕಡಿಮೆ ನೋಡಿ. ಆಗ್ಲಿ ಎಷ್ಟು ಕಾರುಗಳು ಬಂದಿವೆ. ಪಾರ್ಕಿಂಗ್ ಎಲ್ಲ ಭಯಾನಕ ಇದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಡಾಬಾ ಒಳಗೆ ಅಂತ. ಒಳಗಿಂದ ಒಂದು ಆಂಬಿಯನ್ಸ್ ಹೇಗಿದೆ, ಕ್ಲೀನ್ನೆಸ್ ಎಷ್ಟಿದೆ, ಮತ್ತೆ ಜಾಗ ಹೇಗಿದೆ, ಪ್ಲೇಸಸ್ ಗೆಟ್ ಟುಗೆದರ್ ಮಾಡಕ್ ಹೇಗಿದೆ ಅಂತ ನೋಡೋಣ. ಬನ್ನಿ ಒಳಗೆ, ವಿಡಿಯೋ ಒಳಗೆ ಹೋಗೋಣ. ಒಂದು ಕಾರಿಡಾರ್ ತರ ಒಂದು ಪ್ಲೇಸು, ಹಟ್ಟುಗಳು. ಈ ಹಟ್ಗಳೆಲ್ಲ ಮುಗಿದ್ರೆ ನಾವು ಆರಾಮಾಗಿ ಸಿಟ್ಟಿಂಗ್ ಹಾಕಿ ಒಂದು ಒಳ್ಳೆ ಸ್ಮಾಲ್ ಪಾರ್ಟಿ, ಜನರಿಗೆ ಜ್ಯೂಸ್ ಗೀಸ್ ಕುಡಿಯೋಕೆ ಒಂದು ಒಳ್ಳೆ ಜಾಗ. ಜ್ಯೂಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂತ. ಇದು ಒಳಗಿದೆ, ತುಂಬಾ ಜನ ಇದ್ದಾರೆ ಒಳಗೆ ಹೋಗೋದ್ ಬೇಡ ಪಾಪ. ಅವ್ರ ಪ್ರೈವಸಿನ ನಾವು ಡಿಸ್ಟರ್ಬ್ ಮಾಡೋದ್ ಬೇಡ. ಈ ತರ ಬರೀ ಇದು ಡಾಬಾ ಇದೊಂದೇ ಲೈನ್ ಅಲ್ಲ, ಈ ತರ ಈ ಕಡೆ ಇನ್ನೂ ಲೈನ್ಗಳು, ಇನ್ನೂ ಬೇರೆ ಜಾಗನೂ ಇದೆ. ಒಂದು ಕಾರಿಡಾರ್, 2 ಕಾರಿಡಾರು. ಫ್ರೆಂಡ್ಸ್, ನೀವೆಲ್ಲ ಇವಾಗ ಹಟ್ಟು ಔಟರ್ ಸೈಡ್ ಇಂದ ನೋಡೋದು. ಇವಾಗ ನಾವು ಒಳಗೆ ನೋಡೋಣ ಒಂದು ಹಟ್ಟಲ್ಲಿ ಹೇಗಿರುತ್ತೆ ಅಂತಂದ್ರೆ. ಹಟ್ಟು ಈ ತರ ಇರುತ್ತೆ. ಪ್ರತಿಯೊಂದು ಹಟ್ಟು, ಎಲ್ಲ ಹಟ್ಟಲ್ಲೂ 4 ಜನ ಸೀಟಿಂಗ್ ಹಾಕ್ಬೋದು. ಮಸ್ತ್ ಆಗಿರುತ್ತೆ. ಇದೇ ತರ ಎಲ್ಲ ಹಟ್ಟಲ್ಲೂ ಇರುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ ನಾವು ಬರೀ ಗ್ರೌಂಡ್ ಫ್ಲೋರ್, ಇದಕ್ಕಿಂತ ಫಸ್ಟ್ ಫ್ಲೋರ್ ಇದೆ. ಅಲ್ಲೂ ಮಸ್ತ್ ಜಾಗ ಇದೆ. ಬನ್ನಿ ನೋಡೋಣ ಆ ಜಾಗ ಹೇಗಿರುತ್ತೆ ಅಂತ. ಮೇಲ್ಗಡೆ ವ್ಯೂ ಹೇಗೆ ಕಾಣಿಸುತ್ತೆ, ಹೈವೇ ಒಂದು ಫೀಲ್ ಇರುತ್ತೆ ಡಾಬಾಗಳಲ್ಲಿ. ಯಾಕಂದ್ರೆ ಈ ಡಾಬಾ ಇರೋದೇ ಒಂದು ಹೈವೇ ಮುಂದೆ. ನೋಡೋಣ ಹೇಗ್ ಬರುತ್ತೆ ಅಂತ. ಫ್ರೆಂಡ್ಸ್, ಮೇಲ್ಗಡೆ ಅಂತ ತುಂಬಾ ವಿಶಾಲವಾಗಿ ಜಾಗ ಇದೆ. ಕೆಳಗಿಂತ ಮೇಲ್ಗಡೆ ಇನ್ನೂ ಮಸ್ತ್ ಆಗಿದೆ. ಬನ್ನಿ ಒಳ ಹೋಗೋಣ, ಹೇಗಿರುತ್ತೆ ನೋಡೋಣ. ಎಲ್ಲ ಹಟ್ಟಲ್ಲೂ 4 ಜನ ಆರಾಮಾಗಿ ಕುತ್ಕೊಬೋದಲ್ಲ. 4ಕ್ಕಿಂತ ಜಾಸ್ತಿ ಜನನೇ ಕುತ್ಕೊಬೋದು ಅನ್ಕೊಂತೀನಿ. ನೋಡಿ, ಒಂದು ಆರಾಮಾಗಿ 6 ಜನ ಕುತ್ಕೊಬೋದು. ಮಧ್ಯಾಹ್ನ ಬಂದಿದ್ದೀನಿ, ಅದಕ್ಕೆ ಜನ ಇಲ್ಲ. ಒಂದ್ಸತಿ ಇಲ್ಲೇ ಸಾಯಂಕಾಲ ನೋಡೋಣ ವಿಡಿಯೋ ಹೇಗಿರುತ್ತೆ ಅಂತ. ಗೆಟ್ ಟುಗೆದರ್ ಎಲ್ಲ ಮಾಡಕ್ಕೆ ನೋಡಿ ಎಷ್ಟು ಜನ ಕುತ್ಕೊಬೋದು ಒಂದೇ ಸತಿ. ಇವತ್ತು ಒಂದು ಹಾಲ್ ಇದೆ ಅಂದ್ರೆ ನೋಡೋಣ ಹೇಗಿರುತ್ತೆ. ಹಾಲ್ ಹೇಗಿದೆ ನೋಡೋಣ. ಅಮ್ಮಮ್ಮ ಅಂದ್ರೆ ಒಂದು 23 ಪೀಪಲ್ಸ್ ಆರಾಮಾಗಿ, 23 to 24 ಪೀಪಲ್ಸ್ ಆರಾಮಾಗಿ ಕೂತ್ಸೋಣ. ಕೆಳಗಿಂದ ನಾವು ವಿಡಿಯೋ ನೋಡಿದ್ವಿ ಹಟ್ಗಳವೆ ಇದಾವೆ ಅಂತ. ನಾವು ಎಷ್ಟು ಹಟ್ಟಿದಾವೆ ಅಂತ ಎಣ್ಸಕ್ ಹೋದ್ರೆ ಈ ಕಡೆಯಿಂದ 1 2 3 4, ಆ ಕಡೆಯಿಂದ 4, ಆ ಕಡೆಯಿಂದ 4, 12 ಹಟ್ಸ್ ಅವೆ. ಒಂದೊಂದು ಹಟ್ಟಲು 4 ಜನ ಕುತ್ಕೊಂಡು ಅಮ್ಮಮ್ಮ ಅಂದವನು 12 4 ಎಷ್ಟು 48 ಪೀಪಲ್ಸ್ ಆರಾಮಾಗಿ ಕುತ್ಕೊಬಹುದು. ಆ 48 ಪೀಪಲ್ 12 ಹಟ್ಟಲ್ಲಿ ಆರಾಮಾಗಿ 48 ಜನ ಕುತ್ಕೊಬಹುದು. ಆ 48 ಜನ ಬಿಟ್ಟಿನ ಮೇಲ್ಗಡೆನೂ ಒಂದು ಅಷ್ಟೈತೆ. ಮೇಲ್ಗಡೆ ಒಂದು ಅಮ್ಮಮ್ಮ ಒಂದು 30-40 ಜನ ಇಲ್ಲೂ ಆರಾಮಾಗಿ ಕುತ್ಕೊಬಹುದು. ಅದು ಬಿಟ್ಟು ಒಂದೇ ಒಂದು ಹಾಲಲ್ಲಿ 23 ಜನದಿಂದ 28 ಜನ ಕುತ್ಕೊಬಹುದು. ಅದೊಂದು ದೊಡ್ಡ ಹಾಲು. ಆರಾಮಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ಒಂದು ಆರಾಮಾಗಿ ಒಂದು 100 ಪೀಪಲ್ ಸೀಟಿಂಗ್ಸ್ ಇದೆ ಈ ಡಾಬಾದಲ್ಲಿ. ಬನ್ನಿ ಇನ್ನೊಂದು ಹಾಲ್ ಇದೆ, ಅದರಲ್ಲಿ ಎಷ್ಟು ಜನ ಕುತ್ಕೊಬಹುದು ನೋಡೋಣ.
ನೋಡೋಣ. ಆ ಹಾಲ್ ಬಿಟ್ಟು ನಾವು ಕಿಚನ್ಗೆ ಹೋಗೋಣ. ಕಿಚನ್ ನಲ್ಲಿ ಹೇಗಿರುತ್ತೆ ಅಂತ ನೋಡಕ್ ಹೋಗೋಣ. ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನಾವು ನೋಡಿದ್ದು ಓಪನ್ ಹಾಲ್, ಒಂದು ಅರೌಂಡ್ 30 ಪೀಪಲ್ಸ್ 20 ಪೀಪಲ್ಸ್ ಕುತ್ಕೊಳ್ಳೋದ ಹಾಲ್ಗಳು. ಇವಾಗ ನೋಡ ಹೋಗ್ತಿರೋದು ಒಂದು ಎ ಸಿ ಹಾಲ್ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ ಎಷ್ಟು ಲಕ್ಸುರಿಯಸ್ ಚೇರ್ಗಳ ನೋಡಿ ಎಷ್ಟು ಲಕ್ಸುರಿ ಇದೆ. ಆರಾಮಾಗಿ ನಾವು ಒಂದು 14 to 16 ಪೀಪಲ್ ಆರಾಮಾಗಿ ಕುತ್ಕೊಂಡು ಲಕ್ಸುರಿಯಾಗಿ ಡಿನ್ನರ್ ಮಾಡ್ಬೋದು, ಇಲ್ಲ ಒಂದು ಪಾರ್ಟಿ ಮಾಡ್ಬೋದು, ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ್ಬೋದು, ಯೂನಿಯನ್ ಮಾಡ್ಬೋದು. ಚೆನ್ನಾಗಿದೆ, ಓಪನ್ ಆಗಿದೆ ಪ್ಲೇಸ್, ತುಂಬಾ ಫ್ರೀಡಮ್ ಇದೆ ಪ್ಲೇಸ್ ಅಲ್ಲಿ. ಫ್ರೆಂಡ್ಸ್, ನಾವು ಇವಾಗ ಒಂದು ಡಾಬಾದ ಒಂದು ಬಿಸಿಯೆಸ್ಟ್ ಪ್ಲೇಸ್ ಹೋಗೋಣ. ಅದೇ ಕಿಚನ್ ಎಷ್ಟು ಬಿಸಿ ಆಗಿರುತ್ತೆ ನೋಡೋಣ. ಕಿಚನ್ ಅಲ್ಲಿ ಒಂದು ಡಿಶ್ ನೋಡೋಣ ಹೇಗ್ ಮಾಡ್ತಾರೆ ಅಂತ. ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಕ್ವಾಂಟಿಟಿ ಮಸ್ತಾಗಿದೆ. ನಾರ್ತ್ ಈಸ್ಟ್ ಸ್ಟೈಲ್ ಬಿರಿಯಾನಿ ಮಸ್ತ್ ಬರುತ್ತೆ. ಫ್ರೆಂಡ್ಸ್, ನಮ್ಮೂಟ ಬಂದಾಗಿದೆ. ಫಸ್ಟ್ ನೀರಿಂದ ಸ್ಟಾರ್ಟ್ ಮಾಡೋಣ. ಊಟ ನೋಡ್ತಾ ಇದ್ದಾನೆ, ಬಾಯಲ್ಲಿ ನೀರು ಬರ್ತೈತೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಲಾಡ್ ಜೊತೆಗೆ ಒಂದು ತವಾ ಫ್ರೈ ಬಾಂಗ್ಡ, ಅದ್ರ ಜೊತೆಗೆ ಪ್ಲೇಟ್ ಕೊಡೋಣ. ಚಟ್ಟಿನಾಡು ಚಿಕನ್, ನಾಟಿ ಕೋಳಿ ಸಾರು, ನೀರ್ ದೋಸೆ. ಇನ್ನೊಂದು ಐಟಮ್ ಬರ್ಬೇಕು, ಏನಂತಂದ್ರೆ ಬಿರಿಯಾನಿ. ಇಷ್ಟು ಸ್ಟಾರ್ಟ್ ಮಾಡೋಣ ನೀರ್ ದೋಸೆಯಿಂದ. ನೀರ್ ದೋಸೆ, ನಾಟಿ ಕೋಳಿ ಸಾರು, ನೀರ್ ದೋಸೆ ಇವಾಗ ಫ್ರೆಶ್ ಆಗಿ ಮಾಡಿರೋ ತರ ಐತೆ. ನೀರ್ ದೋಸೆ ಮತ್ತೆ ನಾಟಿ ಕೋಳಿ ಸಾರು ಒಂದು ಒಳ್ಳೆ ಕಾಂಬಿನೇಷನ್. ನಾಟಿ ಕೋಳಿ ಬಗ್ಗೆ ನಾನು ವಿಚಾರಿಸಿದಾಗ, ಒರಿಜಿನಲ್ ನಾಟಿ ಕೋಳಿ ಎಷ್ಟೊಂದ್ ಕಡೆ ಸುಮ್ಮನೆ ಬಿಡ್ತಾರೆ, ಯಾವ್ದೋ ಒಂದು ಕೋಳಿ ಫಾರಂ ಕೋಳಿನೋ ಇಲ್ಲ ಹೈಬ್ರಿಡ್ ಕೋಳಿನೋ ಕೊಟ್ಟು ಬಿಸಿ ಇದೆ. ಲೆಗ್ ಪೀಸ್, ಅದ್ಭುತ, ಮಸ್ತ ಇದೆ. ಚಟ್ಟಿನಾಡು ನೋಡಕ್ಕೆ ಮಸ್ತ ಇದೆ. ಮಸಾಲೆ ಫೇಮಸ್ ಚಟ್ಟಿನಾಡು ಅಂತೆ. ಏನೇನು ಫೇಮಸ್ ಐತೆ ಒಂದು 4 ಡಿಶ್ ತರಿಸಿದ್ದೀನಿ.
ಎಲ್ಲಾ ಡಿಶ್ ತಂದು ವೇಸ್ಟ್ ಮಾಡೋದು ಬೇಡ ಅಂತ ಪೀಸ್ 3 ಹಂಗೆ ಕೈಗೆ ಬರ್ತಾ ಇದೆ ಕೈಗೆ. ಸಿಟ್ಟಿಂಗ್ ಹಾಕೋವೆಲ್ಲ ಒಳ್ಳೆ ಸೈಡ್ ಡಿಶು. ನ್ಯೂಸ್ ಹೇಳ್ತೀನಿ ನಾನು. ಇದು ಎರಡನೇ ಐಟಮ್ ಅಷ್ಟೇ. ತಿಂತಾನೆ ಇರ್ಬೇಕನ್ಸುತ್ತೆ, ನಿಲ್ಸೋಕೆ ಆಗ್ತಿಲ್ಲ. ಅದು ಭಯಾನಕ ಬೇರೆ ಡಿಶ್ ಐತೆ, ಟ್ರೈ ಮಾಡ್ಬೇಕು. ಯಾವ ನೆಕ್ಸ್ಟ್ ಫಿಶ್ ಫ್ರೈ ಮಾಡೋಣ. ವಿತ್ ಲೆಮನ್ನು, ಮಸಾಲೆ ನೆಚ್ಚಿಂದಿ. ಮೀನಲ್ಲಿ ಏನ್ ತಿಂದಿಲ್ಲ ಅಂದವನು ಮೀನ್ ತಲೆ ತಿನ್ಬೇಕಂದ್ರೆ ತಲೆ ಹೊಡ್ತದ ಜಾಸ್ತಿ. ಅದಕ್ಕೆ ಕೇಳೋದು ಮೀನ್ ತಿಂದಿ ಭಯಾನಕ ಓದ್ತಾರಪ್ಪ ಅವರು. ನನ್ಗೂ ತಲೆನೋ ತುಂಬಾ ಇಷ್ಟ, ಎಲ್ಲ ಮೀನು. ಅದು ತವಾ ಫ್ರೈ ಅಂದ್ರೆ ಭಯಾನಕ ಇಷ್ಟ. ಕರೆಕ್ಟಾಗಿ ಬೆಂದೈತೆ, ಏನು ಆತರ ಓವರ್ ಆಗಿ ರೋಸ್ಟ್ ಆಗಿ ಸುಟ್ಟೋಗಿರ್ತಲ್ಲ, ಏನಿಲ್ಲ. ಮಸ್ತ ಇದೆ. ಹೆಡ್ಲೆಸ್ ಫಿಶ್ ಜೊತೆಗೆ ಸಲಾಡು ಕೊಟ್ಟವೆ. ನೆಕ್ಸ್ಟ್ ಎಲ್ಲಾ ಡಾಬಾಗಳಲ್ಲೂ ಫೇಮಸ್ ಆದ ಒಂದು ಡಿಶು ಇಲ್ಲಿ ನಮ್ಮ ಡಂಬೇರೆ ಸರೌಂಡಿಂಗ್ ಅಲ್ಲಿ ಇದಂತೂ ಫೇಮಸ್. ಏನಂತಂದ್ರೆ ಮಟನ್ ಉಲ್ಬಾಡು. ಓಹೋ ಬಿಸಿ ಇದೆ ಬಾವು. ಇದನ್ನೆಲ್ಲ ಸೈಡ್ ಇಟ್ಟು ಅಣ್ಣ ಮಾಸ್ಟರ್ ಇದು ದೊಡ್ಡಮ್ಮ ಡಿಶ್ ಅಂತ ಭಯಾನಕ ಫೇಮಸ್ ಉಲ್ಬಾಡು. ನೀವು ನೋಡಿರ್ಬೇಕಾಗ್ಲೇ ಸಿಸ್ಲಿಂಗ್ ಮೇಲೆ ಕೊಡ್ತಾರೆ ಇದಿಟ್ಟು. ಇನ್ನೂ ಬಿಸಿ ಐತೆ. ಇವನ್ನೆಲ್ಲ ಯಾರು ತಿಂತಾ ಇದ್ರು. ಆಹಾ, ನೋಡ್ಬೋದು ಪೀಸ್ ಹೆಂಗೈತೆ. ಬಿಸಿ ಬಿಸಿ ಬಿಸಿ. ಟೇಸ್ಟ್ ಅಂತೂ ಯಾವ ಥರ ಇದೆ ನೋಡಿ ಟೇಸ್ಟ್ದು. ಏನು ಅಷ್ಟೊಂದು ಮಸಾಲೆ, ಬರೀ ಒಗ್ಗರಣೆ, ಮಟನು ಅಷ್ಟೇ. ಫ್ರೈ ಪಕ್ಕ ಡ್ರೈ ಫ್ರೈ ಇದು. ಮಸ್ತ ಇದೆ. ಇನ್ನೊಂದು ಪೀಸ್ ಹುಡ್ಕಣ. ಭಯಾನಕ ಬಿಸಿ ಐತೆ. ಇವಾಗ್ಲೂ ಇದು ಸಿಡ್ಲಿಂಗ್ ಆಗ್ತಾನೆ ಐತೆ. ಭಯಾನಕ ಬಿಸಿ. ಇದುವರೆಗೂ 4 ಡಿಶ್ ಟ್ರೈ ಮಾಡಿದ್ದೀನಿ. ಒಂದು ನೀರು ದೋಸೆ, ನಾಟಿ ಕೋಳಿ ಸಾರು, ಮತ್ತೆ ತವಾ ಫ್ರೈ, ಚೆಟ್ಟಿನಾಡು ಚಿಕನು, ಉಲ್ಬಾಡು ಮಟನು. ಮಸ್ತಾಗಿದೆ ಎಲ್ಲ. ಇದು ಎತ್ತಿಡೋಣ. ನೆಕ್ಸ್ಟ್ ಏನು ಟ್ರೈ ಮಾಡೋಣ ಅಂತಂದ್ರೆ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಆದರೆ ನಾನು ತರಿಸ್ಕೊಂಡಿಲ್ಲ. ಬಿರಿಯಾನಿ ರೈಸ್ ಪೀಸ್ಗಳು ತರಿಸ್ಕೊಂಡಿಲ್ಲ, ಬರೀ ರೈಸ್ ಇದು. ಯಾಕೆ ತರಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಇಷ್ಟೊಂದೆಲ್ಲ ಟ್ರೈ ಮಾಡಿ ತಿರ್ಗಾ ಬಿರಿಯಾನಿ ಪೀಸ್ಗಳು ಮಸ್ತಾಗೈತೆ. ಮೈತೆ ಅವಾಗಲೇ ನೋಡಿದೆ ನಾನು. ಮಟನ್ ಬಿರಿಯಾನಿ ಹಾಕೊಂಡು ತಿನ್ನೋಣ. ಹಸು ಬೇರೆ ತಡೆಗೆ ಆಗ್ತಿಲ್ಲ. ಅವಾಗಿಂದ ನಾನು ವಿಡಿಯೋ ಮಾಡ್ತಾ ಇದ್ದೆ, ಊಟ ಮಾಡಿರಲಿಲ್ಲ. ಮನೆಯಿಂದ ಊಟ ಮಾಡ್ಕೊಂಡು ಅಷ್ಟೇ. ಅಥೆಂಟಿಕ್ ನಾಟಿ ಸ್ಟೈಲ್ ಫುಡ್ ಬಿರಿಯಾನಿ ಅಂದ್ರೆ ಇದೆ ಅನ್ಬೇಕು. ನಾನು ಭಯಾನಕ ತುಂಬಾ ಕಡೆ ತಿಂತಾನೆ ಇರ್ತೀನಿ, ನೀವು ವಿಡಿಯೋ ನೋಡ್ತಾನೆ ಇರ್ತೀರಾ. ಮಸ್ತಾಗೈತೆ. ಏಲಕ್ಕಿ
ನಾನು ತಿಂದಿದ್ದು ಅವಾಗೆ 4-5 ಡಿಶ್ ಇದೆ, 1-2 ಡಿಶ್ ಯಾವ್ದು ಅಷ್ಟೇ ತಿಂತಾನೆ ಇರ್ಬೇಕು, ಕೇಳ್ತಾನೆ ಇದೆ ನಾಲ್ಗೆ ಚಟಪಟ ಚಟಪಟ ಅಂತ, ನಾಲ್ಗೆ ತಿರ್ಗಾ ಕೇಳ್ತಾನೆ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಡಾಬಾ ಬಂದ್ಬಿಟ್ಟು ನೆಲಮಂಗಲ ಹೈವೇಲಿ ಇರೋದು, ರೆಡ್ಡಿ ಡಾಬಾ ಅಂತೇಳಿ. ನಾನು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಪ್ಲೀಸ್ ವಿಸಿಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿ. ನೀವು ಎಷ್ಟೊಂದು ರೆಸ್ಟೋರೆಂಟ್ ಸಿಟಿಗಳು ಸಿಟಿಯಿಂದ ಸ್ವಲ್ಪ ಆಚೆ ಬಂದ್ರೆ ಸಾಕು, ಇಲ್ಲಿ ಡಾಬಾಗಳು ಸ್ಟಾರ್ಟ್ ಆಗ್ತದೆ. ಮೊದಲನೇ ಡಾಬಾನೇ ಬಂದ್ಬಿಟ್ಟು ರೆಡ್ಡಿ ಡಾಬಾ ಸಿಗೋದು. ಮಸ್ಟ್ ಟ್ರೈ ಡಾಬಾ, ಒಳ್ಳೆ ಅಥೆಂಟಿಕ್ ಪ್ಲೇಸು, ಒಳ್ಳೆ ಆಂಬಿಯನ್ಸ್ ಇದೆ, ಎಲ್ಲ ಹಟ್ಗಳು, ಎಲ್ಲರಿಗೂ ಪ್ರೈವಸಿ ತುಂಬಾ ಇದೆ. ಪ್ರೈವಸಿಗೆ ಯಾವ್ದು ಕಡಿಮೆನೇ ಇಲ್ಲ, ತುಂಬಾ ಪ್ರೈವಸಿ ಇದೆ. ಸರ್ವರ್ಸ್ ಅಷ್ಟೇ ತುಂಬಾ ಫಾಸ್ಟ್ ಆಗಿ ಸರ್ವ್ ಮಾಡ್ತಾರೆ. ಒಂದು 30 ಪೀಪಲ್ ಟೀಮ್ ಇರ್ಬೇಕು ಇವರು. ಅವ್ರು ಕ್ಯಾಪ್ಟನ್ ಜೊತೆ ಮಾತಾಡೋದು ಮಸ್ತಾಗಿದೆ. ಇಲ್ಲಿ ತುಮಕೂರು ಹೋಗ್ಬೇಕಾದ್ರೆ ಫಸ್ಟ್ ಡಾಬಾನೇ ಸಿಗೋದು, ಬಂದು ವಿಸಿಟ್ ಮಾಡಿ ತಿಂದ್ಬಿಟ್ಟು ಹೋಗಿ, ತಿಂದು ಎಂಜಾಯ್ ಮಾಡ್ಬಿಟ್ಟು ಹೋಗಿ. ಆ ತರ ಪ್ಲೇಸ್ ಇದು, ಸುಮ್ಮನೆ ಬಂದ್ವಾ ತಿಂದ್ವಾ ಅಂತ ಏನಿಲ್ಲ, ಜಾಲಿಯಾಗಿ ಎಂಜಾಯ್ ಮಾಡ್ಬೋದು. ಆ ತರ ಪ್ಲೇಸು ಮಸ್ತಾಗಿರುತ್ತೆ. ಬನ್ನಿ ಫುಲ್ ಊಟ ಮುಗಿಸೋಣ ಫಸ್ಟು. ತಿರ್ಗಾ ಬಿರಿಯಾನಿ. ನಿಮ್ಮ ಡಾಬಾ ಏನಕ್ಕೆ ಫೇಮಸ್ಸು, ಎಲ್ಲಿ ಇರೋದು, ಎಷ್ಟು ಜನ ಕುತ್ಕೊಬೋದು ನಿಮ್ಮ ಡಾಬಾದಲ್ಲಿ, ಏನೇನು ಡಿಶ್ ಫೇಮಸ್ಸು ನಿಮ್ಮ ಡಾಬಾಗೆ ಯಾಕೆ ನಾವು ಬರಬೇಕು ಅಂತ ತಿಳಿಸ್ಕೊಡೋಣ ಸರ್. ಇದು ಲೊಕೇಟ್ ಆಗೋದು ಅಶ್ನುಗುಂಟೆ ವಿಶ್ವಶಾಂತಿ ಆಶ್ರಮ ಪಕ್ಕದಲ್ಲಿದೆ. NH4 ಅಂತ ಇದೆ ಹೈವೇ ಮುಂದೆ, ಅಲ್ಲಿ ಬರುತ್ತೆ ರೆಡ್ಡಿ ಡಾಬಾ ಅಂತ. ಇದು ಒಂಥರ ಫ್ಯಾಮಿಲಿ ಓರಿಯೆಂಟ್ ಡಾಬಾ ಆಗಿರುತ್ತೆ. ಇಲ್ಲಿ ಪೂರಾ ಫ್ಯಾಮಿಲಿಯನ್ಸ್ ಬರ್ತಾ ಇರ್ತಾರೆ. ಏಕೆಂದ್ರೆ ಸಿಟಿ ಕಡೆ ಜನಗಳು ಪ್ರೈವೇಸಿ ಇರಲ್ಲ, ಒಂಥರ ಗಾಡಿ ಸೌಂಡ್ಗಳು ಆ ಥರ ಇರುತ್ತೆ ಅನ್ನೋಕ್ಕೋಸ್ಕರ ಸಿಟಿ ಹೊರಗಡೆ ಬಂದ್ಬಿಡ್ತಾರೆ ಜನಗಳು. ಇಲ್ಲಿ ರೆಡ್ಡಿ ಡಾಬಾ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಡಾಬಾ ಆಗಿರುತ್ತೆ. ಇಲ್ಲಿ ಫೇಮಸ್ ಏನಂದರೆ ನಾಟಿ ಕೋಳಿ ಮಾಡ್ತೀವಿ ನಾವು, ಮಟನ್ ಇದೆ, ನಾಟಿ ಸ್ಟೈಲ್ ಐಟಮ್ಗಳನ್ನೆಲ್ಲ ಇದೆ, ಫಿಶ್ ಸೀ ಫುಡ್ಗಳು ಎಲ್ಲ ಸಿಗುತ್ತೆ. ಅಂಜಲ್ ಇದೆ, ಪಾಂಪ್ಲೆಟು, ಬಂಗ್ಡಗಳು, ಇಲ್ಲ ಚಿಕನಲ್ಲೂ ವೆರೈಟೀಸ್ ಇದೆ, ಆಂಧ್ರ ಸ್ಟೈಲ್ ಇದೆ, ಚಿಲ್ಲೀಸ್ ಇದಾವೆ, ಹುರ್ಬಾಡ್ ಇದೆ. ಹುರ್ಬಾಡಿಲ್ಲಿ ನಾರ್ಮಲ್ ಫೇಮಸ್ ಐಟಮ್ ಹುರ್ಬಾಡ್ ಇದೆ. ಆಮೇಲೆ ಚಿಕನ್ ಚೆಟ್ಟಿನಾಡ್ ಅಂತ ಬರುತ್ತೆ ಇಲ್ಲಿ, ಅದು ಚಿಕನಲ್ಲಿ ಚೈನೀಸ್ ಥರ ಇರುತ್ತೆ, ಆಂಧ್ರ ಸ್ಟೈಲ್ ಮಿಕ್ಸ್ ಇರುತ್ತೆ. ಈ ಫ್ಯಾಮಿಲಿ ಡಾಬಾನೇ ಇರುತ್ತೆ, ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಬೇಕಾದ್ರೆ AC ಹಾಲ್ಗಳಿದ್ದಾವೆ. ಇಲ್ಲಿ ಏನಿಲ್ಲ ಅಂದರೂ ಒಂದು 100-150 ಜನರು ಮೇಲ್ಗಡೆ ಕುತ್ಕೋಬೋದು ಸ್ಟಾಪು. ಏನಿಲ್ಲ ಒಂದು 30-35 ಟೇಬಲ್ಗಳಿದಾವೆ ಇಲ್ಲಿ. ಬಿರಿಯಾನಿ ಇದೆ ಇಲ್ಲಿ, ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತೀವಿ, ಅದು ತುಂಬ ಫೇಮಸ್ ಆಗಿರುತ್ತೆ ಇಲ್ಲಿ. ಬನ್ನಿ, ನೆಲಮಂಗಲ ಹೈವೇಲಿದೆ, ಇದೆ NH4 ಹತ್ರನೇ ಇದೆ. ವಿಶ್ವಶಾಂತಿ ಆಶ್ರಮ ನಿಯರ್ ಇದೆ. ಅಶ್ನುಗುಂಟೆಗೆ ಬಂದಿರ್ಬೋದು. ಅಶ್ನುಗುಂಟೆಯಿಂದ ಸ್ಟಾರ್ಟಿಂಗ್ ಆದ ಅಂದರೆ ಫಸ್ಟ್ ಡಾಬಾನೇ ಬರೋದೇ ಅದು ರೆಡ್ಡಿಸ್ ಅಂತ ಇದೆ. ಅದ್ರ ನೆಕ್ಸ್ಟ್ಗಳ ಡಾಬಾಗಳನ್ನೇ ಎಲ್ಲ ಸ್ಟಾರ್ಟ್ ಆಗೋದು. ಫಸ್ಟ್ ಬರೋದೇ ರೆಡ್ಡಿ ಡಾಬಾ ಅಂತೇಳಿ. ಸರ್, ನಮ್ಮ ಸ್ಟಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಫ್ರೆಂಡ್ಲಿ ಸ್ಟಾಫ್ಸ್ ಇದ್ದಾರೆ ಇಲ್ಲಿ ನಮ್ಮಲ್ಲಿ. ಏನಿಲ್ಲ ಅಂದ್ರೆ ಒಂದು 30-32 ಜನ ಸ್ಟಾಫ್ ಇಲ್ಲಿ ಕೆಲಸ ಮಾಡ್ತಾರೆ. ಚೈನೀಸ್ ಭಟ್ರು ಇದ್ದಾರೆ, ನಾರ್ತ್ ಇಂಡಿಯನ್ ಭಟ್ರು ಇದ್ದಾರೆ, ಫ್ರೈ ಬಾಂಡ್ಲಿದ್ದಾರೆ, ಡ್ರೈ ಬಾಂಡ್ಲಿದ್ದಾರೆ. ನಾನು ಹೇಳ್ದಂಗೆ ಪ್ಲೀಸ್ ವಿಸಿಟ್ ಮಾಡಿ ಈ ಡಾಬಾನ. ನೀವು ಊಟನ ತುಂಬಾ ಇಷ್ಟಪಡ್ತಿಲ್ಲ, ಯಾಕಂದ್ರೆ ನನಗೆ ಊಟ ಆದ್ರೂ ತುಂಬಾ ಇಷ್ಟ, ನನಗೆ ಇಷ್ಟ. ಅದು ನಾನು ಡಾಬಾಗಳಲ್ಲಿ ಅಂದ್ರೆ ಮೆಚ್ಚು ತಿಂತೀನಿ. ಬಿರಿಯಾನಿ ಎಲ್ಲಾ ಜೊತೆನೂ ಮಸ್ತಾಗಿ ಕಾಂಬಿನೇಷನ್ ಅಲ್ಲಿ ಓಡ್ತಾ ಇದೆ. Hands up to you. Thank you for watching my video.